ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಅಪ್ಡೇಟ್ ಪೇಜ್. ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಸ್ಯಾಮ್ಸಂಗಿನ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್. ಇದು ಬಂದು ಇದನ್ನ ಪರ್ಚೇಸ್ ಮಾಡಿರೋದು ಕೂಡ ಸ್ಯಾಮ್ಸಂಗಿನ ವೆಬ್ಸೈಟ್ ಅಲ್ಲೇ ಪರ್ಚೇಸ್ ಮಾಡಿರೋದು. ಇದು ಬೇರೆ ಯಾರು ಅಲ್ಲ, ನನ್ನ ಫ್ರೆಂಡ್ ಏನೇ ಬೈ ಮಾಡಿರೋದು. ಹಾಗಾಗಿ ವಿಡಿಯೋ ಮಾಡೋದಕ್ಕೂ ಕೂಡ ತುಂಬಾ ಯೂಸ್ಫುಲ್ ಆಗ್ತಾ ಇದೆ. ಈ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ನ ಅನ್ಬಾಕ್ಸಿಂಗ್, ಕಂಪ್ಲೀಟ್ ಡೆಮೋ, ಕಂಪ್ಲೀಟ್ ಇನ್ಸ್ಟಾಲೇಷನ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ನೋಡ್ತಾ ಇದ್ದೀರಲ್ಲ, ಇದು ಸ್ಯಾಮ್ಸಂಗಿನ ಬಿಲ್ ಕಾಪಿನೂ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಯಾವುದೇ ವೆಬ್ಸೈಟ್ ಗೆ ಕಂಪೇರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಅಮೆಜಾನ್ ಆಗಿರ್ಬೋದು ಅಥವಾ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಯಾವುದೇ ಶೋರೂಮ್ ಕಂಪೇರ್ ಮಾಡಿದ್ರೆ ಸ್ಯಾಮ್ಸಂಗಿನ ವೆಬ್ಸೈಟ್ ಅಲ್ಲಿ ಬೈ ಮಾಡಿದ್ರೆ ಇದು ಬಂದು ಎಕ್ಸ್ಟ್ರಾ ಕಂಪ್ಲೀಟ್ ಕೇರಿಂಗ್ ಇರುತ್ತೆ. ಹಾಗಾಗಿ ನಿಮಗೆ ಡಬಲ್ ಪ್ಯಾಕಿಂಗ್ ಎಲ್ಲ ಇರೋದು ನೀವು ನೋಡ್ತಾ ಇರ್ಬೋದು. ಸ್ಯಾಮ್ಸಂಗ್ ಫ್ರಂಟ್ ಲೋಡ್ ನ ವಾಷಿಂಗ್ ಮಿಷಿನ್ ನ ಅಂದ್ರೆ ಅನ್ಬಾಕ್ಸಿಂಗ್ ಯಾವ ರೀತಿ ಮಾಡ್ಬೇಕಂದ್ರೆ, ಟಾಪ್ ಸೈಡ್ ಇಲ್ಲಿ ಕಟ್ ಮಾಡ್ಕೊಬೇಕಾಗತ್ತೆ. ಈ ಶೀಟ್ ಇದೆಯಲ್ಲ, ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಜಸ್ಟ್ ಒಂದು ಸ್ಮಾಲ್ ನೈಫ್ ನ ಇಟ್ಟು ಈ ಪ್ಲಾಸ್ಟಿಕ್ ಪೇಪರ್ನೆಲ್ಲ ಕಟ್ ಮಾಡ್ಕೊಂಡು ಟಾಪ್ ಡೈರೆಕ್ಷನ್ ಗೆ ಲಿಫ್ಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ನಿಮಗೆ. ಈಗ ನೋಡ್ತಾ ಇದ್ದೀರಲ್ಲ, ಈ ರೀತಿ ತುಂಬಾ ಪ್ಯಾಕಿಂಗು ಡಬಲ್ ಇರುತ್ತೆ. ಅಂದ್ರೆ ಕಾಟನ್ ಬಾಕ್ಸ್ ಜೊತೆಗೆ ಫಿಸಿಕಲ್ ಡ್ಯಾಮೇಜ್ ಯಾವುದು ಆಗಬಾರ್ದು ಅಂತ ಸ್ಯಾಮ್ಸಂಗ್ ವೆಬ್ಸೈಟ್ ಅಲ್ಲಿ ಬೈ ಮಾಡಿದ್ರೆ ಮಾತ್ರನೇ ಈ ರೀತಿ ನಿಮಗೆ ಎಕ್ಸ್ಟ್ರಾ ಪ್ಯಾಕಿಂಗ್ ಸಿಗೋದು. ಬೇರೆ ಯಾವುದೇ ಶೋರೂಮ್ ಗಳಲ್ಲಿ ತಗೊಂಡ್ರೆ ನಿಮಗೆ ಎಕ್ಸ್ಟ್ರಾ ಪ್ಯಾಕಿಂಗ್ ಇರೋದಿಲ್ಲ. ಈ ರೀತಿ ಟಾಪಿಗೆ ಆ ಕಾಟನ್ ಬಾಕ್ಸ್ ನ ಲಿಫ್ಟ್ ಮಾಡಿದ್ರೆ ಸಾಕು, ನಿಮಗೆ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಸಿಗುತ್ತೆ. ಈ ಬ್ಲಾಕ್ ಕಲರ್ ಇರೋದು ಬಂದು ಇದು ರ್ಯಾಟ್ ಮೆಶ್. ಇದನ್ನು ಕೂಡ ವಾಷಿಂಗ್ ಮಿಷಿನ್ ಬಾಟಮ್ ಗೆ ಫಿಟ್ ಮಾಡಬೇಕು. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರನೇ ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಫಸ್ಟ್ ಟೈಮ್ ಅನ್ಬಾಕ್ಸಿಂಗ್ ಮಾಡಿದಾಗ ಎಲ್ಲಾ ಡೈರೆಕ್ಷನ್ ಅಲ್ಲೂ ಫಿಸಿಕಲ್ ಡ್ಯಾಮೇಜು ಅಥವಾ ಡೆಂಟು ಸ್ಕ್ರಾಚಸ್ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕಾಗುತ್ತೆ. ದಟ್ ಶುಡ್ ಬಿ ಯೂಸ್ಫುಲ್ ಫಾರ್ ದಿ ರೀಪ್ಲೇಸ್ಮೆಂಟ್ ಅಥವಾ ಎಕ್ಸ್ಚೇಂಜ್ ಗೆ ಹಾಕೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಫಸ್ಟ್ ಟೈಮ್ ಮಾತ್ರ ನೀವು ಚೆಕ್ ಮಾಡ್ಕೊಬೇಕು. ಮತ್ತೆ ಈ ರ್ಯಾಟ್ ಮೆಶ್ ನ ಬಾಟಮ್ ಅಲ್ಲಿ ಹಾಕೋದ್ರಿಂದ ಮಿಷಿನ್ ನ ಸ್ವಲ್ಪ ಲಿಫ್ಟ್ ಮಾಡಿ ಬಾಟಮ್ ಥರ್ಮೋಕಪಲ್ ನ ಎತ್ತಬೇಕಾಗುತ್ತೆ. ಈ ರೀತಿ ಸೈಡ್ ಬಾಡಿಗೆ ಎರಡು ಮಂಡಿನ ಕೊಟ್ಟು ಲಿಫ್ಟ್ ಮಾಡಿದ್ರೆ ಸಾಕು, ವಾಷಿಂಗ್ ಮಿಷಿನ್ ಬಂದು ಆ ಬಾಟಮಿನ ಥರ್ಮೋಕಪಲ್ ನ ಈಸಿಯಾಗಿ ನಾವು ರಿಮೂವ್ ಮಾಡಬಹುದು. ನೋಡಿ, ರಿಮೂವ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ ನಾನು. ಈ ರೀತಿ ಸೈಡ್ ಬಾಡಿ ಸ್ಕ್ರಾಚಸ್ ಆಗಬಾರ್ದು ಅಂತ ಸೇಫ್ಟಿಗೋಸ್ಕರ ಆ ಶೀಟ್ ಕೂಡ ಹಾಕೊಂಡಿದ್ದೀನಿ. ಅದೇ ರೀತಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಒಳಗಡೆನೆ ನಮಗೆ ಆಕ್ಸೆಸರೀಸ್ ನ ಪ್ರಾವಿಷನ್ ಕೊಟ್ಟಿರ್ತಾರೆ. ಇದು ಬಂದು ಡ್ರಮ್ ಲಾಕರ್ ನ ರಿಮೂವ್ ಮಾಡೋ ನಟ್ಟು, ಬೋಲ್ಟ್, ಅದೇ ರೀತಿ ಇನ್ಲೆಟ್ ಪೈಪ್, ಮತ್ತೆ ಯೂಸರ್ ಮ್ಯಾನ್ಯುವಲ್ ಒಳಗಡೆನೆ ನಿಮಗೆ ಕಾಣಿಸ್ತಿರ್ಬೋದು ಸ್ಕ್ರೂಗಳು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ರ್ಯಾಟ್ ಮೆಶ್ ನ ಫಿಟ್ ಮಾಡೋದಕ್ಕೆ ಸ್ಕ್ರೂನು ಕೂಡ ಕೊಟ್ಟಿದ್ದಾರೆ. ಈಗ ಮಿಷಿನ್ ನ ಬೆಂಡ್ ಮಾಡ್ಕೊಂಡಿದೀನಿ, ನೋಡ್ತಾ ಇರ್ಬೋದು ನೀವು. ಈ ಜಾಗ ಇದೆಯಲ್ಲ ಬಾಟಮ್ಗೆ, ಇಲ್ಲಿಗೆ ಅಂದ್ರೆ ಈ ಮೋಟರ್ ಕವರ್ ಆಗೋ ರೀತಿ, ಮತ್ತೆ ಒಳಗಡೆ ಯಾವುದೇ ರೀತಿ ಇಲಿ ಅಥವಾ ಏನೇ ಆಗಿರ್ಬೋದು ಮನೇಲಿ ಪಾರಿವಾಳಗಳು ತುಂಬಾ ಡಿಸ್ಟರ್ಬ್ ಮಾಡ್ತವೆ ಬಾಲ್ಕನಿಲಿ ಇಟ್ರೆ, ಅದಕ್ಕೋಸ್ಕರ ಇದನ್ನ ಫಿಕ್ಸ್ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸ್ಕ್ರೂಸ್ ಬಂದು ಯೂಸರ್ ಮ್ಯಾನ್ಯುವಲ್ ಒಳಗಡೆನೆ ಕೊಟ್ಟಿದ್ದಾರೆ. ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಫಿಟ್ ಮಾಡಿದ್ರೆ ಸಾಕು, ನಿಮಗೆ ಒಳಗಡೆ ರ್ಯಾಟ್ ಮೆಶ್ ಎಲ್ಲ ಏನು ಹೋಗೋದಿಲ್ಲ. ಇದನ್ನ ನಮಗೆ ಫಿಟ್ ಮಾಡೋದಕ್ಕೆ ಒಂದು ಸ್ಕ್ರೂ ಡ್ರೈವರ್ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಸ್ಕ್ರೂನ ಟೈಟ್ ಮಾಡೋದಕ್ಕೆ ಮೆಟಲ್ ಬಾಡಿಗೆ ಟೈಟ್ ಮಾಡ್ಬೇಕಾಗುತ್ತಲ್ಲ, ಹಾಗಾಗಿ ನೀವು ಪೊಸಿಷನ್ ನ ನಿಮಗೆ ಯಾವ ಕಡೆ ಬೇಕೋ ಆ ಕಡೆ ನೀವೇನೆ ಡಿಸೈಡ್ ಮಾಡ್ಕೊಬಹುದು. ಅದೇನ್ ತೊಂದರೆ ಇಲ್ಲ. ಸ್ಕ್ರೂನ ಫಸ್ಟ್ ಟಾಪ್ ಹಾಕ್ಬೇಕು, ಬಾಟಮ್ ಹಾಕ್ಬೇಕು ಅಂತ ಏನಿಲ್ಲ. ಈ ರೀತಿ ಡೈರೆಕ್ಷನ್ ಅಲ್ಲಿ ಟೈಟ್ ಮಾಡಿದ್ರೆ ಸಾಕು, ತುಂಬಾ ನೀಟಾಗಿ ಕೂರುತ್ತೆ. ನಾನು ವಿಡಿಯೋದಲ್ಲಿ ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಎಲ್ಲ 4ರಿಂದ 5 ಸ್ಕ್ರೂಗಳನ್ನ ಕೊಟ್ಟಿರ್ತಾರೆ. ಯಾವ ಪೊಸಿಷನ್ ಬೇಕೋ ಆ ಪೊಸಿಷನ್ ಗೆ ನೀವು ಡಿಸೈಡ್ ಮಾಡಿ ಹಾಕೊಬಹುದು. ರ್ಯಾಟ್ ಮೆಶಲ್ ಆಗಿರ್ಬೋದು ಅಥವಾ ಬಾಡಿಲ್ ಆಗಿರ್ಬೋದು, 5ಕ್ಕಿಂತ ಹೆಚ್ಚು ಸ್ಕ್ರೂಗಳು ಇರುತ್ತೆ ಆಲ್ರೆಡಿ. ಬಟ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಟೈಟ್ ಮಾಡ್ಕೊಬಹುದು. ನಾನೀಗ ಟೈಟ್ ಮಾಡ್ತಾ ಇದ್ದೀನಿ, ವಿಡಿಯೋದಲ್ಲಿ ನೋಡ್ತಿರ್ಬೋದು ನೀವು. ಇದನ್ನ ಟೈಟ್ ಮಾಡಿ, ಯಾಕಂದ್ರೆ ರ್ಯಾಟ್ ಏನಾದ್ರೂ ಬೈಟ್ ಮಾಡ್ಬಿಟ್ರೆ ವಾರಂಟಿ ಯಾವುದೇ ಬ್ರಾಂಡ್ ಅಲ್ಲೂ ಕೂಡ ಕವರ್ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ರು ಕೂಡ ಇದನ್ನ ಯೂಸ್ ಮಾಡ್ಕೊಂಡ್ರೆ 100% ಸೇಫ್ಟಿ ಇರುತ್ತೆ. ನೋಡಿ, ಬಿಫೋರ್ ಯಾವ ರೀತಿ ಇತ್ತು, ಆಫ್ಟರ್ ಯಾವ ರೀತಿ ಇದೆ, ನೀವೇ ನೋಡ್ತಿರ್ಬೋದು. ಇದು ತುಂಬಾ ನೀಟ್ ಆಗಿದೆ ಇವಾಗ. ಇದಾದ್ಮೇಲೆ ಆಕ್ಸೆಸರೀಸ್ ಬಂದ್ರೆ ನೋಡಿ, ಸ್ಯಾಮ್ಸಂಗ್ ಫ್ರಂಟ್ ಲೋಡಿನ ವಾಷಿಂಗ್ ಮಿಷಿನ್ ಒಳಗಡೆನೆ ಆಕ್ಸೆಸರೀಸ್ ಇರುತ್ತೆ. ಇದು ಫ್ಲೋರ್ ಲೆವೆಲ್ ಟೈಟ್ ಮಾಡೋದು, ಮತ್ತೆ ಡ್ರಮ್ ಲಾಕರ್ ಬೋಲ್ಟ್ ಗಳನ್ನ ಕವರ್, ಅದೇ ರೀತಿ ಡ್ರೈನೇಜ್ ಪೈಪ್ ನ ಔಟ್ ಸೈಡ್ ಹಾಕೋದಕ್ಕೆ, ಅದೇ ರೀತಿ 1 ಮೀಟರ್ ಇನ್ಲೆಟ್ ಪೈಪ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಯೂಸರ್ ಮ್ಯಾನ್ಯುವಲ್ ಕೂಡ ಇದೆ. ಬನ್ನಿ, ಇದನ್ನ ಡ್ರಮ್ ನ ಬ್ಯಾಕ್ ಸೈಡ್ ಯಾವ ರೀತಿ ರಿಮೂವ್ ಮಾಡೋದು ಬೋಲ್ಟ್ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ಬಂದು 3 ಬೋಲ್ಟ್ಸ್ ಇದೆ, ಇಲ್ಲೇ ನೀವು ನೋಡ್ತಿರ್ಬೋದು. ಇದು ಬ್ಯಾಕ್ ಸೈಡ್ ನ ವ್ಯೂ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೊಂದಿದೆ.
ಅದೇ ರೀತಿ ಇಲ್ಲೊಂದಿದೆ, ಅದೇ ರೀತಿ ಇಲ್ಲೊಂದಿದೆ, 3 ಇದೆ. ಇದು ಡ್ರಮ್ ಲಾಕರ್. ಇದನ್ನ ರಿಮೂವ್ ಮಾಡ್ಬೇಕು ನಾವು. ಇದು ರಿಮೂವ್ ಮಾಡ್ದಲೆ ಮಿಷಿನ್ ಆನ್ ಮಾಡ್ಬಿಟ್ರೆ ಆ, ತುಂಬಾ ಟೈಟ್ ಆಗಿ ಕೂತಿರುತ್ತೆ. ಅಂದ್ರೆ ಟ್ರಾವೆಲಿಂಗ್ ಬೋಲ್ಟ್ ಅಂತ ಕೂಡ ಕರಿತೀವಿ. ಅದೇ ರೀತಿ ನಮಗೆ ಈ ರೀತಿ ಹಿಂಗೆ ಫ್ರಂಟಿನ ಇದು ಸೆಂಟ್ರಲ್ ಇದೆಯಲ್ಲ, ಇದನ್ನ ಹೋಲ್ನ ಕವರಿಗೆ ಹಾಕ್ಬಿಟ್ಟು ಹೆಡ್ಡಿಗೆ ಹಾಕ್ಬಿಟ್ಟು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ ಸಾಕು. ಯಾಕಂದ್ರೆ ಟ್ರಾವೆಲಿಂಗ್ ಬೋಲ್ಟ್ ಇದು. ಇದು ಫ್ಲೋರ್ ಲೆವೆಲ್ ಮಾಡೋದಕ್ಕೂ ಕೂಡ ಫ್ರಂಟ್ ಡೈರೆಕ್ಷನ್ ಯೂಸ್ ಆಗುತ್ತೆ. ನಿಮಗೆ ಇಲ್ಲಿ ನೋಡ್ತಾ ಇದ್ರಲ್ಲ, ಆ ರೀತಿ ಫ್ಲೋರ್ ಲೆವೆಲ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದ್ರಲ್ಲಿ 2 in 1 ಒಂದೇ ಸ್ಪ್ಯಾನರ್ ಅಲ್ಲಿ 2 ವರ್ಕ್ ನ ಮಾಡ್ಕೊಬಹುದು. ಅದೇ ರೀತಿ ಕೊಟ್ಟಿದ್ದಾರೆ. ಈ ರೀತಿ ಸೆಂಟ್ರಿಗೆ ಹಾಕಿ ಸಾಕು. ನಮಗೆ ಆಂಟಿ ಕ್ಲಾಕ್ ವೈಸ್ ಈ ರೀತಿ ರೊಟೇಟ್ ಮಾಡಿದ್ರೆ ಸಾಕು, ಅದು ಲಾಕರ್ ಬಂದು ರಿಮೂವ್ ಆಗುತ್ತೆ. ಫಸ್ಟ್ ಟೈಮ್ ಯಾಕಂದ್ರೆ ಟ್ರಾವೆಲ್ ಆಗಿರುತ್ತಲ್ಲ ಮಿಷಿನ್, ಸ್ವಲ್ಪ ಟೈಟ್ ಇದ್ದೇ ಇರುತ್ತೆ. ನಿಮಗೆ ಏನ್ ಇಷ್ಟೊಂದು ಟೈಟ್ ಇದೆಯಲ್ಲ, ಓವರ್ ಟೈಟ್ ಮಾಡಿದಾರ ಅಂತ ಎಲ್ಲ ಏನ್ ಅನ್ಕೊಂಬೇಡಿ. ಅದು ಓವರ್ ಟೈಟ್ ಆಗೋದಿಲ್ಲ. ಇದನ್ನ ಹಾಕೋದ್ರಿಂದ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಯಾವುದೇ ರೀತಿಯ ಮಿಷಿನ್ ಡ್ಯಾಮೇಜ್ ಆಗಲ್ಲ. ಅಂದ್ರೆ ಡ್ರಮ್ಮು ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಲ್ಲ. ಅದಾದ್ಮೇಲೆ ಆ ಬೋಲ್ಟ್ ನ ರಿಮೂವ್ ಮಾಡಿದ್ಮೇಲೆ ಕವರ್ ಕೂಡ ಕೊಟ್ಟಿದ್ದಾರೆ. ಆ ಕವರ್ ಹಾಕೋದ್ರಿಂದ ಒಳಗಡೆ ಕಾಕ್ರೋಚಸ್ ಎಲ್ಲ ಏನೂ ಹೋಗೋದಿಲ್ಲ. 3 ಇದೆಯಲ್ಲ, 3 ರಿಮೂವ್ ಮಾಡಿ 3ಕ್ಕೂ ಕ್ಯಾಪ್ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಕ್ಯಾಪ್ ನ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಹಾಕ್ತಾ ಇದ್ದೀನಿ. ಈ ರೀತಿ ಕ್ಲೋಸಿಂಗ್ ಕ್ಯಾಪ್ ನ ಹಾಕೊಬೇಕು. ಹಾಕೊಂಡ್ರೆ ಒಳಗಡೆಗೆ ಮಿಷಿನ್ ಒಳಗಡೆಗೆ ಕಾಕ್ರೋಚಸ್ ಎಲ್ಲ ಏನೂ ಹೋಗೋದಿಲ್ಲ. ಅದೇ ರೀತಿ ಇಲ್ಲಿ ಪ್ಲಗ್ ಪಾಯಿಂಟ್ ಅಲ್ಲೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಆಕ್ಸೆಸರೀಸ್ ಅಲ್ಲೇ ಬಂದಿರುತ್ತೆ. ಫಸ್ಟ್ ಟೈಮ್ ನೀವು ನೀಟಾಗಿ ಚೆಕ್ ಮಾಡ್ಕೊಬೇಕು. ಅದಾದ್ಮೇಲೆ ವಾಷಿಂಗ್ ಮಿಷಿನ್ ಬೇಕಾಗಿರೋದು 16 amps. ಯಾಕಂದ್ರೆ ಒಳಗಡೆ ಹೀಟ್ ಇರೋದ್ರಿಂದ ನಾರ್ಮಲ್ ಪ್ಲಗ್ ತರ ಆಗೋದಿಲ್ಲ. ಇದು ಸ್ವಲ್ಪ ಹೀಟ್ ಇರಬೇಕಾಗುತ್ತೆ. ಮತ್ತೆ ಇದು ವೇಸ್ಟ್ ವಾಟರ್ ಹೋಗೋ ಪೈಪು. ಅದಾದ್ಮೇಲೆ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಇದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ನ ಇನ್ಲೆಟ್ ಪೈಪ್ ನ ಅಡಾಪ್ಟರ್ ಯಾವ ರೀತಿ ಟೈಟ್ ಮಾಡೋದು ಅಂತ. ಇಲ್ಲಿ ಇದೆಯಲ್ಲ, 4 ಸೈಡ್ ಡೈರೆಕ್ಷನ್ ಸ್ಕ್ರೂನ ಸ್ವಲ್ಪ ಲೂಸ್ ಮಾಡ್ಕೊಬೇಕು. ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ತುಂಬಾ ಲೂಸ್ ಏನ್ ಬೇಡ, ಸ್ವಲ್ಪ ಲೂಸ್ ಮಾಡ್ಕೊಂಡ್ರೆ ಸಾಕು. ಯಾಕಂದ್ರೆ ಆ ಟ್ಯಾಪಿನ ಬಾಟಮ್ ಸೈಡ್ ಈ ಅಡಾಪ್ಟರ್ ನ ಒಳಗಡೆ ಹೋಗೋ ರೀತಿ ನೀವು ನೋಡ್ತಾ ಇದ್ರಲ್ಲ, ಅಲ್ಲಿ ಆ ಬ್ಲಾಕ್ ಕಲರ್ ಗೆ ಟಚ್ ಆಗೋ ರೀತಿ. ಮತ್ತೆ ಇದನ್ನ ಆಂಟಿ ಕ್ಲಾಕ್ ವೈಸ್ ಸ್ವಲ್ಪ ರೊಟೇಟ್ ಮಾಡ್ಕೊಂಡ್ರೆ ವಾಷರ್ ಬಾಟಮ್ ಡೈರೆಕ್ಷನ್ ಗೆ ಹೋಗುತ್ತೆ. ಈಗ ನೋಡಿ, ಗ್ಯಾಪ್ ತುಂಬಾ ಜಾಸ್ತಿ ಸಿಕ್ತು ನಮಗೆ ಅಲ್ಗೂ ಇಲ್ಗೂನು ಈ ರೀತಿ. ಅದಾದ್ಮೇಲೆ ಬನ್ನಿ, ಇಲ್ಲಿ ನಾನು ನಿಮಗೆ ನೀಟಾಗಿ ತೋರಿಸ್ಕೊಡ್ತೀನಿ. ಇಲ್ಲಿ ಈ ರೀತಿ ಟ್ಯಾಪಿನ ತುದಿ ಇದೆಯಲ್ಲ, ಅದು ಆ ಬ್ಲಾಕ್ ಕಲರ್ ರಬ್ಬರ್ಗೆ ಟಚ್ ಆದ್ಮೇಲೆ 4 ಡೈರೆಕ್ಷನ್ ಸ್ಕ್ರೂನ ಟೈಟ್ ಮಾಡ್ಕೊಬೇಕು. ನಾವು ಈಕ್ವಲ್ ಆಗಿ ಟೈಟ್ ಮಾಡ್ಕೊಬೇಕು. ಒಂದೊಂದು ಟೈಟ್ ಮಾಡಿದ್ರೆ ಇನ್ನೊಂದು ಡೈರೆಕ್ಷನ್ ಗೆ ಹೋಗ್ಬಿಡುತ್ತೆ. 4 ಟೈಟ್ ಮಾಡ್ಕೊಂಡು 2 ಸ್ಕ್ರೂನ ಫುಲ್ ಟೈಟ್ ಆಗಿ ನಮ್ಮ ಸ್ಕ್ರೂ ಡ್ರೈವರ್ ಇಂದ ಟೈಟ್ ಮಾಡಿದ್ರೆ ಸಾಕು. ಅವಾಗ ತುಂಬಾ ನೀಟಾಗಿ ಕೂರುತ್ತೆ ಅದು. ಈಗ ನೋಡ್ತಾ ಇದ್ದೀರಲ್ಲ, ನಾನು ಮಾಡ್ತಾ ಇದ್ದೀನಿ ಈ ರೀತಿ. ನಮಗೆ 3 ವಿಸಿಬಲ್ ಆಗಿ ಸಿಗುತ್ತೆ. ಅದಾದ್ಮೇಲೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಈ ರೀತಿ ಟೈಟ್ ಮಾಡಿದ್ರೆ ನಮಗೆ ತುಂಬಾ ಟೈಟ್ ಫೀಲ್ ಆಗುತ್ತೆ. ಅವಾಗ ಬ್ಲಾಕ್ ಕಲರ್ ರಬ್ಬರ್ ಬಂದು ಮೇಗಡೆ ಬಂದಿದೆ ಅಂತ ಅರ್ಥ. ಹಾಗಾಗಿ ಯಾವುದೇ ಕಾರಣಕ್ಕೂ ಲೀಕ್ ಆಗಲ್ಲ. ಅವಾಗ್ಲೇ ಲೂಸ್ ಮಾಡಿದ್ವಲ್ಲ, ಇವಾಗ ಟೈಟ್ ಮಾಡ್ತಾ ಇದೀವಿ. ಈ ಟೈಟ್ ಮಾಡೋದ್ರಿಂದ ಬ್ಲಾಕ್ ಕಲರ್ ರಬ್ಬರ್ ಮೇಗಡೆ ಬಂದು ತುಂಬಾ ಗ್ರಿಪ್ ಕುತ್ಕೊಳ್ಳುತ್ತೆ ನಿಮಗೆ. ಅವಾಗ ವಾಟರ್ ಏನು ಲೀಕ್ ಆಗೋದಿಲ್ಲ. ಇದು ಬಂದು ಪೈಪ್ ನ ಅಟ್ಯಾಚ್ ಮಾಡೋದಕ್ಕೆ ಗ್ಯಾಶು ರೆಗ್ಯುಲೇಟರ್ ತರ. ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ, ಹಿಂಗೆ ಬಾಟಮ್ ಡೈರೆಕ್ಷನ್ ಗೆ ಹಾಕ್ಬಿಟ್ಟು ಪುಷ್ ಮಾಡಿ ಬಿಟ್ರೆ ಸಾಕು, ಕೂತ್ಕೊಳ್ಳುತ್ತೆ. ಮತ್ತೆ ರಿಮೂವ್ ಮಾಡೋದು ಅದೇ ರೀತಿನೇ, ಗ್ಯಾಶು ರೆಗ್ಯುಲೇಟರ್ ತರ ಹಾಕೋದಕ್ಕೆ ತೆಗಿಯೋದಕ್ಕೆ ಯೂಸ್ಫುಲ್ ಆಗಿರುತ್ತೆ. ಜಸ್ಟ್ ಹಾಕಿದ್ರೆ ಸಾಕು, ಒಂದ್ ಸ್ವಲ್ಪನೂ ಲೀಕ್ ಆಗೋದಿಲ್ಲ. ಅದಾದ್ಮೇಲೆ ಬಂದು ಸ್ನೇಹಿತರೆ, ಇದು ಬಂದು ತುಂಬಾ ಎಲೆಕ್ಟ್ರಿಕಲ್ ಟೆಕ್ನಿಷಿಯನ್ ಗಳಿಗೆ ಗೊತ್ತಿರುತ್ತೆ. ಅದೇ ರೀತಿ ಇದನ್ನ ಯಾರು ಕೂಡ ಹೇಳೋದಿಲ್ಲ. ಯಾವುದೇ ಮನೆಯಲ್ಲಿ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಿದ್ರೆ ಇದ್ರ ನೇಮ್ ಬಂದು ಪವರ್ ಜಿಗ್ ಅಂತ. ಮನೇಲಿ ಅರ್ಥಿಂಗ್ ಏನಾದ್ರೂ ಫೇಲ್ಯೂರ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡುವಂತಹ ಎಕ್ವಿಪ್ಮೆಂಟ್ ಇದು. ಈ ರೀತಿ ನಾವು ಯಾವ್ದೋ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾರೆ ಅಲ್ಲಿಗಾಗಿ ಪ್ರತಿ ಟೆಕ್ನಿಷಿಯನ್ ಗಳು ಕೂಡ ಚೆಕ್ ಮಾಡ್ತಾರೆ. ನಾನಂತೂ ಚೆಕ್ ಮಾಡೇ ಮಾಡ್ತೀನಿ. ಈಗ ನೋಡ್ತಿರ್ಬೋದು ನೀವು, ರೆಡ್ ಮತ್ತೆ ಗ್ರೀನ್ ಬರ್ತಿದೆ, ಅಂದ್ರೆ ಆಲ್ ಓಕೆ ಅಂತ ಇದೆ. ಇದ್ರ ನೇಮ್ ಬಂದು ಪವರ್ ಜಿಗ್ ಅಂತ. ಮತ್ತೆ ಹೇಳ್ತಾ ಇದ್ದೀನಿ ನಾನು, ಇವಾಗ ಮನೆಯಲ್ಲಿ ಕಸ್ಟಮರ್ ಮನೆಯಲ್ಲಿ ಅರ್ಥಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಅರ್ಥಿಂಗ್ ಏನಾದ್ರೂ ಇಲ್ಲ ಅಂದ್ರೆ ಬೇರೆ ಲೈಟ್ ಗಳು ಬರುತ್ತೆ, ರೆಡ್ ಗ್ರೀನು, ರೆಡ್ ಯೆಲ್ಲೋ ಬರುತ್ತೆ. ಈಗ ನಾನು ಅದಕ್ಕೆ ಅರ್ಥಿಂಗ್ ಎಲ್ಲ ಚೆನ್ನಾಗಿರೋದ್ರಿಂದ ಮಿಷಿನ್ ಗೆ ಎಲ್ಲ ಕನೆಕ್ಟ್ ಮಾಡಿದೀನಿ. ವೇಸ್ಟ್ ವಾಟರ್ ಹೋಗೋದು, ಇನ್ಲೆಟ್ ಪೈಪ್, ಅದೇ ರೀತಿ ಅಡಾಪ್ಟರ್ ಕೂಡ ಟೈಟ್ ಮಾಡಿದೀನಿ. ನೋಡ್ತಾ ಇರ್ಬೋದು, ಮಿಷಿನ್ ನ ಶೇಕ್ ಮಾಡಿ ನೋಡ್ತಾ ಇದ್ದೀನಿ. ಸ್ವಲ್ಪ ಶೇಕಿಂಗ್ ಇದೆ ಮಿಷಿನ್, ಹಾಗಾಗಿ ಸ್ಪ್ಯಾನರ್ ನ ಇಟ್ಕೊಂಡು ನಾನು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಯಾವ ಕಡೆ ಶೇಕ್ ಆಗ್ತಿದೆ ಆ ಕಡೆಗೆ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿದ್ರೆ ಸಾಕು, ನಿಮಗೆ ರಿಮೂವ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲಿ, ಇಲ್ಲಿ ನಾನು ವಾಟರ್ ಲೆವೆಲ್ ಕೂಡ ಇಟ್ಕೊಂಡಿದ್ದೀನಿ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಮಿಷಿನ್ ನ ಬ್ಯಾಲೆನ್ಸಿಂಗ್ ನ ಮಾಡೋದಕ್ಕೆ. ನೀವು ನೋಡ್ತಾ ಇದ್ದೀರಲ್ಲಿ, ಇದು ಬಟ್ಟೆಗೆ ತಕ್ಕಂತೆ ಪೌಡರ್ ಅಥವಾ ಲಿಕ್ವಿಡ್ ಹಾಕೋ ಜಾಗ. ಸೆಂಟರ್ ಬಂದು ಕಂಫರ್ಟ್ ನೀಲಿ ಉಜಾಲ ಫ್ಯಾಬ್ರಿಕ್ ಸಾಫ್ಟ್ನರ್ ಹಾಕುವಂತ ಜಾಗ. ಫ್ಯಾಬ್ರಿಕ್ ಸಾಫ್ಟ್ನರ್ಸ್ ಬಂದು ತುಂಬಾ ಥಿಕ್ನೆಸ್ ಇರುತ್ತೆ, ಹಾಗಾಗಿ ಸ್ವಲ್ಪ ವಾಟರ್ ಜೊತೆ ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ.
ಥರ್ಡ್ ಒನ್ ಬಂದು ಪ್ರೀ ವಾಶಿಗೆ, ಅಂದ್ರೆ ಅಲ್ಲೂ ಕೂಡ ಸ್ವಲ್ಪ ಡಿಟರ್ಜೆಂಟ್ ನ ಹಾಕ್ಬೇಕು. ಈಗ ಮಿಷಿನ್ ನ ಆನ್ ಮಾಡ್ಕೊಂಡು ಬನ್ನಿ, ಕಂಪ್ಲೀಟ್ ಡೆಮೋನ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ, ಇದು ಬಂದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್. ಇಲ್ಲಿ ಇದೆಯಲ್ಲ ಫ್ರಂಟ್ ಡಿಸ್ಪ್ಲೇ ಇದು. ಇದನ್ನ ಮೇನ್ ಪವರ್ ನ ಆನ್ ಮಾಡ್ಕೊಂಡಿದ್ನಿ. ಪವರ್ ನ ಆನ್ ಮಾಡ್ಕೊಂಡ್ಮೇಲೆ ನೀವು ನೋಡ್ತಿರ್ಬೋದು ಕಾಟನ್ ಅನ್ನೋ ಪ್ರೋಗ್ರಾಮ್ ಅಲ್ಲಿ ಲೈಟ್ ಬರ್ತಿದೆ, ಅಂದ್ರೆ ಕಾಟನ್ ಪ್ರೋಗ್ರಾಮ್ ಇದೆ. ಈ ಕಾಟನ್ ಇದು ಹಾಟ್ ವಾಟರ್, ಆಲ್ರೆಡಿ 40 ಡಿಗ್ರಿ ಡಿಫಾಲ್ಟ್ ಇದೆ. ಈ ರೀತಿ ಸ್ಕ್ರೀನ್ ಟಚ್ ಇರುತ್ತೆ, ಟಚ್ ಮಾಡ್ಕೊಂಡ್ರೆ ಇನ್ಕ್ರೀಸು ಡಿಕ್ರೀಸು ಕೂಡ ಆಗುತ್ತೆ. ಈ ಸಿಂಬಲ್ ಬಂದ್ರೆ ಕೋಲ್ಡ್ ವಾಟರ್ ಅಂತ ಅರ್ಥ. ಅದೇ ರೀತಿ 1400 RPM ಇದೆ. ನಿಮಗೆ ಅಷ್ಟು RPM ಬೇಡ ಅಂದ್ರೆ ಇದು ಕೂಡ ಸ್ಕ್ರೀನ್ ಟಚ್ ಇರುತ್ತೆ, ಟಚ್ ಮಾಡ್ಕೊಂಡ್ರೆ ನಿಮಗೆ ಇನ್ಕ್ರೀಸು ಡಿಕ್ರೀಸು ಕೂಡ ಆಗುತ್ತೆ, ಅಂದ್ರೆ ಸ್ಪಿನ್ನಿಂಗು. ಅದೇ ಆದ್ಮೇಲೆ ಇದು ಬಂದು ಐರನ್ ಸಿಂಬಲ್, ಇದನ್ನ ಪ್ರೆಸ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಟೈಮು ಕೂಡ ಕಡಿಮೆ ಆಗುತ್ತೆ, ಅದೇ ರೀತಿ ಸ್ಪೀಡು ಕೂಡ ಕಡಿಮೆ ಆಗುತ್ತೆ. ವಿತೌಟ್ ಐರನ್ ಕೂಡ ನೀವು ಯೂಸ್ ಮಾಡ್ಕೊಬಹುದು. ಲೋ ರಿನ್ಸ್ ಕೂಡ ಇದೆ ನಿಮಗೆ, ಅಂದ್ರೆ ಎಕೋ ಬಬಲ್ ಆಪ್ಷನ್ ಕೂಡ ಇದೆ ಈ ಮಿಷಿನ್ ಅಲ್ಲಿ. ಎಕೋ ಬಬಲ್ ಇವಾಗ ಆನ್ ಮಾಡ್ತಾ ಇದ್ರಲ್ಲ ಬಟ್ಟೆ, ಅದೇ ಕೂಡ ಸೋಕ್ ಮಾಡ್ಕೊಳ್ಳುತ್ತೆ. ಅದೇ ರೀತಿ ವೈಫೈ ಸಿಂಬಲ್, ಲೋ ರಿನ್ಸ್ ಕೂಡ ಇದೆ ನಿಮಗೆ. ಅಡಿಷನಲಿ ಪ್ರೀ ವಾಶ್ ಕೂಡ ಇದೆ. ಇದು ಬಂದು ಪ್ರೀ ವಾಶ್, 2 ಟೈಮ್ ವಾಶ್ ಆಗುತ್ತೆ ನಿಮಗೆ. ಇದ್ರೆ ರೆಗ್ಯುಲರ್ ಆಗಿ 1 ಟೈಮ್ ವಾಶ್ ಆಗುತ್ತೆ. ಅದೇ ಬಂದು ಮತ್ತೆ ಕಂಪ್ಲೀಟ್ ಫುಲ್ ರಿನ್ಸ್ ಕೂಡ ಇದೆ. ನೀವು ಅಲ್ಲಿ ಸಿಂಬಲ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನಿಮಗೆ ಟಾಪ್ ಅಲ್ಲಿ ಫುಲ್ ರಿನ್ಸ್ ಕೂಡ ಇದೆ. ಅಂದ್ರೆ 2 ಸರಿನ ರಿನ್ಸ್ ಕೂಡ ಮಾಡ್ಕೊಬಹುದು. ಇಲ್ಲ ಅಂದ್ರೆ ನಾರ್ಮಲ್ ಪ್ರೋಗ್ರಾಮ್ ಅಲ್ಲೇ ರನ್ ಆಗುತ್ತೆ ನಿಮಗೆ. ಇದನ್ನ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಎರಡೂ ಕಡೆ ರೊಟೇಟ್ ಮಾಡ್ಕೊಬಹುದು. ಕಾಟನ್ ಆಯ್ತಲ್ಲ, ಕಾಟನ್ ಆದ್ಮೇಲೆ 15 ಮಿನಿಟ್ಸ್ ಕ್ವಿಕ್ ವಾಶ್ ಇದೆ. ಇದು ಎಮರ್ಜೆನ್ಸಿ ವಾಶ್ ಆಗುತ್ತೆ. ಸೂಪರ್ ಸ್ಪೀಡ್ ಬಂದು ಡೈಲಿ ವಾಶ್ ತರ ರೆಗ್ಯುಲರ್ ನೀವು ಯೂಸ್ ಮಾಡ್ಕೊಬಹುದು. ಮತ್ತೆ ಇನ್ನರ್ ವೇರ್ ಗಳಿಗೂ ಕೂಡ ಪ್ರಾವಿಸನ್ ನ ಕೊಟ್ಟಿದ್ದಾರೆ. ಇನ್ಸೆಂಟಿವ್ ಕೋಲ್ಡ್ ಇದೆ, ಇದು ಬಂದು ಓನ್ಲಿ ಕೋಲ್ಡ್ ವಾಟರ್ ಅಲ್ಲಿ ರನ್ ಆಗುತ್ತೆ. ಬ್ಲೇಸರ್ ಗಳೆಲ್ಲ ಇದೆ ನಮಗೆ. ಹಾಟ್ ವಾಟರ್ ಅಂದ್ರೆ ಕಲರ್ ಶೇಡ್ ಆಗುತ್ತೆ ಅಂದ್ರೆ ಯೂಸ್ ಮಾಡ್ಕೊಬಹುದು. ಇಲ್ಲ ಇದು ಕಲರ್ಸ್ ಅಂತ, ಫಸ್ಟ್ ಟೈಮ್ ಏನಾದ್ರೂ ಪರ್ಚೇಸ್ ಮಾಡಿದಿರಾ ಬಟ್ಟೆಗಳ ಕಲರ್ ರಿಮೂವ್ ಆಗುತ್ತೆ ಅಂತ ಡೌಟ್ ಇದ್ರೆ ಕೂಡ ನೀವು ಮಾಡ್ಕೊಬಹುದು. ಡೆಲಿಕೇಟ್ ಬಂದು ತುಂಬಾ ಸ್ಪೀಡು ಕಡಿಮೆ ಇರುತ್ತೆ, ಅಂದ್ರೆ ಸ್ಯಾರೀಸ್ ಅಲ್ಲಿ ಇರೋ ವರ್ಕ್ ಏನು ಹಾಳಾಗಿ ಹೋಗ್ಬಾರ್ದು ಅಂತ. ಅದೇ ರೀತಿ ಬೆಡ್ಡಿಂಗು ಬೆಡ್ಶೀಟ್ ಇದೆ, ಆದಷ್ಟು ಒಂದೊಂದು ಬೆಡ್ಶೀಟ್ ಗಳನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ಡೌನ್ಲೋಡಿಂಗ್ ಆಪ್ಸ್ ಅಲ್ಲಿ ಸ್ಮಾರ್ಟ್ ಥಿಂಗ್ಸ್ ಆಪ್ ಥ್ರೂ ಯೂಸ್ ಮಾಡಬೇಕು. ಅದ್ ಬಿಟ್ರೆ ಡ್ರಮ್ ಕ್ಲೀನಿಂಗ್ ಪ್ರೋಗ್ರಾಮ್ ಇದೆ, ಅದು 30 to 35 ವಾಶ್ ಆದ್ಮೇಲೆ ಯೂಸ್ ಮಾಡ್ಕೊಬೇಕು. ರಿನ್ಸ್ ಅಂಡ್ ಸ್ಪಿನ್ ಇದೆ, ಅಂದ್ರೆ ವಾಷಿಂಗ್ ಇಲ್ಲ. ಬ್ರಾಂಡೆಡ್ ಬಟ್ಟೆಗಳು ಆಲ್ರೆಡಿ ಕೈಯಲ್ಲಿ ತೊಳೆದಿದ್ದಾರೆ ನೀರಲ್ಲಿ ರಿನ್ಸ್ ಆಗಿ ಡ್ರೈ ಆಗ್ಕೊಡುತ್ತೆ. ಸ್ಟೀಮ್ ಸೈಕಲ್ 60 ಡಿಗ್ರಿ ಹಾಟ್ ವಾಟರ್ ಇದೆ, 2 hour 39 ಮಿನಿಟ್ಸ್ ಇದೆ. ಅಂದ್ರೆ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ ಇರೋ ಬಟ್ಟೆಗಳೆಲ್ಲಾನು ನೀವು ಯೂಸ್ ಮಾಡ್ಕೊಬಹುದು. ಅದು ತುಂಬಾ ಸ್ಟೀಮ್ ಮಾಡುತ್ತೆ, ಅಂದ್ರೆ ತುಂಬಾ ಬಿಸಿನೀರಲ್ಲಿ ತೊಳೆಯೋದ್ರಿಂದ ನಿಮಗೆ ಬಟ್ಟೆ ಸ್ಟೀಮ್ ಆಗುತ್ತೆ. ಅದ್ ಬಿಟ್ರೆ ಸಿಂಥೆಟಿಕ್ ಇದೆ, ಫಾರ್ಮಲ್ ಸೈಡ್ ಟು ಫಾರ್ಮಲ್ ಪ್ಯಾಂಟ್ ಯೂಸ್ ಮಾಡ್ಕೊಬಹುದು. ಈ ಕಾಟನ್ ಕೂಡ ಇದೆ, ಅಂದ್ರೆ ಲೆಂತ್ ಕಾಟನ್ ಬಟ್ಟೆಗಳಿಗೆ ನಮಗೆ ತುಂಬಾ ಯೂಸ್ ಆಗೋದು. ಸೂಪರ್ ಸ್ಪೀಡ್ ಅಲ್ಲಿ ಆಲ್ರೆಡಿ 40 ಡಿಗ್ರಿ ಇದೆ, ಬೇಡ ಅಂದ್ರೆ ಇನ್ಕ್ರೀಸ್ ಡಿಕ್ರೀಸ್ ಕೂಡ ಮಾಡ್ಕೊಬಹುದು ಟೆಂಪರೇಚರ್ ನ, ನಿಮ್ ಚಾಯ್ಸು. ಅದೇ ರೀತಿ ಅದಕ್ಕೆ ನಮಗೆ ಅಡಿಷನಲ್ ಆಗಿ ರಿನ್ಸ್ ಬೇಕಂದ್ರೂ ಕೂಡ ಹಾಕೊಬಹುದು. ಅಂದ್ರೆ ನಾವು ಏನೇ ಅಡಿಷನಲ್ ಪ್ರೋಗ್ರಾಮ್ ನ ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ಟೈಮು ಇನ್ಕ್ರೀಸ್ ಆಗುತ್ತೆ, ಅಂದ್ರೆ ನಾವು ಪ್ರೋಗ್ರಾಮ್ ನ ಆಡ್ ಮಾಡ್ತಾ ಇದೀವಿ ಅಂತ ಅರ್ಥ. ಯಾಕಂದ್ರೆ ನಾವು ಪ್ರೋಗ್ರಾಮ್ ನ ಆಡ್ ಮಾಡಿದಷ್ಟು ಅದಾಗುತ್ತೆ. ಈ ರೀತಿ 15 ಮಿನಿಟ್ಸ್ ಕ್ವಿಕ್ ವಾಶ್ ಇಟ್ಟು ಸ್ಟಾರ್ಟ್ ಬಟನ್ ನ ಒಂದು 2 ಸೆಕೆಂಡ್ ಫಸ್ಟ್ ಟೈಮ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಇನ್ಸ್ಟಾಲೇಷನ್ ಎಲ್ಲ ಮುಗಿದ್ಮೇಲೆ ಫಸ್ಟ್ ಟೈಮು 15 ಮಿನಿಟ್ಸ್ ಕ್ವಿಕ್ ವಾಶ್ ನ ಹಾಕಿ ಪ್ರಾಕ್ಟಿಕಲಿ ಚೆಕ್ ಮಾಡಬೇಕಾಗುತ್ತೆ. ಅದನ್ನ ಪ್ರತಿ ಟೆಕ್ನಿಷಿಯನ್ ಗಳು ಮಾಡ್ತಾರೆ, ನಾವಂತೂ ರೆಗ್ಯುಲರ್ ಆಗಿ ಮಾಡೇ ಮಾಡ್ತೀವಿ. ವಾಟರ್ ಬರ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು, ಮತ್ತೆ ಮಿಷಿನ್ ಬ್ಯಾಲೆನ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಬೇಕಾಗುತ್ತೆ. ಅದಾದ್ಮೇಲೆ ಕಸ್ಟಮರ್ ಫೋನ್ ನ ಇಸ್ಕೊಂಡು ಸ್ಮಾರ್ಟ್ ಥಿಂಗ್ಸ್ ಆಪ್, ಇದು ಬಂದು ಸ್ಯಾಮ್ಸಂಗ್ ಫೋನ್ ಗಳಲ್ಲಿ ಡಿಫಾಲ್ಟ್ ಇರುತ್ತೆ. ಇದನ್ನ ಇನ್ಸ್ಟಾಲ್ ಮಾಡಿದ್ರೆ ಈ ಸ್ಮಾರ್ಟ್ ಥಿಂಗ್ಸ್ ಆಪ್ ನ ಮತ್ತೆ ವಾಷಿಂಗ್ ಮಿಷಿನ್ ಜೊತೆ ಕಾನ್ಫಿಗರೇಷನ್ ಮಾಡಿದ್ರೆ ಸೇಮ್ ಡಿಸ್ಪ್ಲೇ ಏನಿರುತ್ತೆ ಅದು ಸ್ಯಾಮ್ಸಂಗಿನ ಫೋನ್ ಗಳಾಗಿರ್ಬೋದು ಅಥವಾ ಬೇರೆ ಫೋನ್ ಗಳಾಗಿರ್ಬೋದು ಅದ್ರಲ್ಲೇನೆ ಬರುತ್ತೆ. ಅಂದ್ರೆ ಕಸ್ಟಮರ್ ಶುಡ್ ಆಪರೇಟ್ ವಿತ್ ಎನಿವೇರ್ ಎನಿ ಟೈಮ್ ಆಲ್ಸೋ. ಅಂದ್ರೆ ಈ ಕಸ್ಟಮರ್ ಗೆ ಪ್ರಾಕ್ಟಿಕಲ್ ಆಗಿ ಅವ್ರ ಮನೇಲಿ ವೈಫೈ ಮತ್ತೆ ಮೇನ್ ಸ್ವಿಚ್ ಆನ್ ಇದ್ರೆ ಸಾಕು. ಅದೇ ರೀತಿ ಅವ್ರ ಮನೇಲಿ ವೈಫೈ 2.4 ಜಿಗೋ ಹ್ಯಾಟ್ಸ್, ಅಂದ್ರೆ 5G ಇದ್ರೆ ಸಪೋರ್ಟ್ ಆಗಲ್ಲ. ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಮಾತ್ರ ಇದ್ರೆ ಸಾಕು, ಅವ್ರನ್ನ ಆಪರೇಟ್ ನ ಮಾಡ್ಕೊಬಹುದು. ಅದನ್ನ ನಾವು ಕಸ್ಟಮರ್ ಗೆ ಇನ್ಸ್ಟಾಲ್ ಮಾಡಿ ಕೊಡ್ತಾ ಇದೀವಿ, ಯಾಕಂದ್ರೆ ಅದು ಯೂಸ್ಫುಲ್ ಆಗುತ್ತೆ. ಈಗ AI ಅಲ್ವಾ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಮೋಡ್ ಇರೋದ್ರಿಂದ ಕಸ್ಟಮರ್ಗಳು ಫೋನ್ ಥ್ರೂ ಆಪರೇಟ್ ಮಾಡ್ಕೊಬಹುದು, ಸರ್ವಿಸ್ ರಿಕ್ವೆಸ್ಟ್ ರೇಸ್ ಮಾಡಬಹುದು, ಮತ್ತೆ ಪ್ರತಿಯೊಂದು ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಇದು ಸ್ಮಾರ್ಟ್ ಥಿಂಗ್ಸ್ ರೆಗ್ಯುಲರ್ ಆಗಿ ಮಾಡಿದಷ್ಟು ಅಥವಾ ಕಸ್ಟಮರ್ ಗಳು ಯೂಸ್ ಮಾಡಿದಷ್ಟು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಅಪ್ಡೇಟೆಡ್ ಮಾಡೆಲ್ ಗಳಾಗಿರ್ಬೋದು ವಾಷಿಂಗ್ ಮಿಷಿನ್ ಗಳಿಗೆ ತುಂಬಾ
ತುಂಬಾ ಯೂಸ್ಫುಲ್. ಇದು ಈಗ ಅಪ್ಡೇಟ್ ಆಗಿರೋ ಎಲ್ಲಾ ವಾಷಿಂಗ್ ಮಿಷಿನ್ ಗಳಲ್ಲೂ ಅಥವಾ ಯಾವುದೇ ಬ್ರಾಂಡ್ ಇದ್ರೂ ಕೂಡ ಈ ಸ್ಮಾರ್ಟ್ ಥಿಂಗ್ಸ್ ಆಪ್ ಮುಖಾಂತರ ರನ್ ಮಾಡ್ಕೊಬಹುದು. ನಮ್ಮನೇಲಿ ಸ್ಯಾಮ್ಸಂಗ್ ಇಲ್ಲ ಬೇರೆದಿದೆ ಅಂದ್ರೂ ಕೂಡ ಪಾರ್ಟ್ನರ್ ಡಿವೈಸ್ಗೆ ಹೋಗಿ ಆಡ್ ಮಾಡ್ಕೊಬಹುದು. ಎಲ್ಲ ಮುಗಿದ್ಮೇಲೆ ನಮ್ದು ಕಸ್ಟಮರ್ದು ರೇಟಿಂಗ್ ನ ಎಲ್ಲ ಇಸ್ಕೊಂಡೆ ತುಂಬಾ ಕಸ್ಟಮರು ಖುಷಿ ಆದ್ರು. ಇದೇ ರೀತಿ ನಿಮ್ಮ ಮನೆಯ ಅಪ್ಲಯನ್ಸಸ್ ಗಳ ವಿಡಿಯೋಗಾಗಿ ನೀವು ಅಪ್ಡೇಟ್ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.